ನವೆಂಬರ್ 8ರಂದು ನೋಟ್ ಬ್ಯಾನ್ ಆದ ಬಳಿಕ ದೇಶಾದ್ಯಂತ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಅಪಾರ ಪ್ರಮಾಣದ ಹಣ ಹಾಗೂ ಸಂಪತ್ತನ್ನ ಪತ್ತೆ ಮಾಡ್ತಾನೆ ಇದ್ದಾರೆ. ಕಾಳಧನಿಕರ ಚಳಿ ಬಿಡಿಸ್ತಾನೆ ಇದ್ದಾರೆ. ಹಾಗೆ ಆದಾಯ ಇಲಾಖೆ ಹಾಗೂ ಜಾರಿ ನಿರ್ದೇಶನಾಲಯ ನಡೆಸುತ್ತಿರೋ ಈ ದಾಳಿಯ ಹಿಂದೆ ಇರೋದು ಪ್ರಧಾನಿ ನರೇಂದ್ರ ಮೋದಿ. ಹೌದು, ಪ್ರಧಾನಿ ಕಚೇರಿಯ ಮಾಹಿತಿ ಪಡೆದ ಐಟಿ ಹಾಗೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದೇಶವ್ಯಾಪಿ ನಡೆದ ದಾಳಿಯಲ್ಲಿ ಸುಮಾರು 80% ದಾಳಿಗಳು ಪ್ರಧಾನಿ ಕಚೇರಿ ನೀಡಿದ ಮಾಹಿತಿಯ ಹಿನ್ನೆಲೆಯಲ್ಲಿ ನಡೆದಿದೆ. ನೋಟ್ ಬ್ಯಾನ್ ಮುಂದೆ ಕಪ್ಪು ಕುಳಗಳ ಬಗ್ಗೆ ಪ್ರಧಾನಿ ಕಚೇರಿಗೆ ಸುಮಾರು ದಿನಕ್ಕೆ 15ರಿಂದ 20 ಕರೆಗಳು ಬರ್ತಿದ್ವಂತೆ. ಆದ್ರೆ ನೋಟ್ ಬ್ಯಾನ್ ಬಳಿಕ ಕಪ್ಪು ಕುಳಗಳ ಬಗ್ಗೆ ಪಿಎಂಒಗೆ ಸುಮಾರು 600ರಷ್ಟು ಕರೆಗಳು ದಿನನಿತ್ಯ ಬರ್ತಿದೆಯಂತೆ. ಈ ಮಾಹಿತಿಯನ್ನ ಪ್ರಧಾನಿ ಕಚೇರಿ ಐಟಿ ಹಾಗೂ ಇಡಿ ತಂಡಕ್ಕೆ ನೀಡ್ತಿದ್ದು, ಅದರಂತೆ ಅಧಿಕಾರಿಗಳ ತಂಡ ಕಪ್ಪು ಕುಳಗಳ ಮೇಲೆ ರೇಡ್ ಮಾಡ್ತಿವೆ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.